ಇಲ್ಲಿಗೆ ಇಲ್ಲಿಗೆ ರೇಟ್ ಬಿತ್ತೇನಪ್ಪ ನಮ್ಮ ವಾಹನದ ಜನಚೇತನ ಯಾತ್ರೆ ನೋಡಿ, ಇದು ಒಬ್ಬ ರಾಜಕಾರಣಿ ಏನು ಸೋಕಾಲ್ಡ್ ಪ್ರಧಾನ ಮಂತ್ರಿಗಳ ಮಕ್ಕಳುಗಳು ಬೆಳೆಸ್ಕೊಂಡಿರೋಂತ ರಾಜಕಾರಣ. ನಿಮ್ ಜನ್ಮಕ್ಕೆ ಇದು ಒಂದು ರಾಜಕೀಯ. ನೋಡಿ ಇಲ್ಲಿ ನಿಮಗ್ ನೋಡಿ ಸರ್, ರೇಟ್ ಬಿದ್ದಿರೋದು ನಮ್ಮ ಅಣ್ಣ ತಮ್ಮಂದ್ರೆ ನೋವಾದ್ರೆ ನಮ್ಗ ನೋವಾಗಲ್ವಾ ಸರ್? ನಿಮ್ಗೂ ಬ್ಲಡ್ ಬರ್ತಾ ಇದೆಯಾ? ಎಲ್ಲಿ ಬಂತು? ಬರ್ತಾ ಇದೆ. ತಲೆಗ ತಲೆಯಲ್ಲಿ ತಗಲಿದ್ಯಾ ಯಾರಿಗೇನಾಗಿಲ್ವೇನಪ್ಪ ಸರ್? ನಿಮ್ಗೆ ಏನಾಗಿಲ್ಲ ಏನಾಗಿಲ್ಲ ಸರ್, ಇದ್ರಲ್ಲಿ ಒದ್ರಿ ಸರ್, ಇದ್ರಲ್ಲಿ ಒದ್ರಿ. ಇಲ್ಲಮ್ಮ, ಅದು ಗ್ಲಾಸ್ ಅದು ಬಿದ್ದಿದ್ದಕ್ಕೆ ಏನಾಗಿಲ್ಲ, ಏನೇನಿಲ್ಲ. ಅದೇ ಅದು ನಿಲ್ಲಿಸಿದಾಗ ನಾವೇನೋ ಮಾಡ್ಕೊಳ್ಳೋಣ. ಆಯ್ತು, ಈಗ ಮಾತಾಡಿ. ಎಲ್ಲ ಗೌಡ್ರಿಗೆ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿದ್ರೆ ಎಲ್ಲ ರಾಜಕೀಯ ಪುಡಾರಿಗಳು ಮಾತಾಡ್ತಾರೆ. ಗೊತ್ತಾಗುತ್ತೆ ಈಗ ಪೂರ್ತಿ ನಮಗೆ ನಮ್ಮ ಗಾಡಿಗೆ ಈಗ ಕಲ್ಲನ್ನ ಎಸೆದ್ರು, ಕಲ್ಲುಗಳನ್ನ ದೊಡ್ಡ ದೊಡ್ಡ ಕಲ್ಲೆಲ್ಲ ಎಸೆದ್ರು. ಈಗ ಅದು ಕಲ್ಲು ಗ್ಲಾಸ್ ಹೊಡೆದಿದ್ದು ಬರ್ತಿದೆ. ನಮ್ಗೇನಾಗಿಲ್ಲ. ಒಳಗಡೆ ಕಲ್ಲು ಬಿದ್ದಿಲ್ವಾ? ಹೌದಾ? ಇಂತ ತುಂಬಾ ದೂರದಿಂದ ನಿಂತ್ಕೊಂಡು ಇಂತರ ಕಲ್ಲುಗಳಿಂದ ಇಲ್ಲಿ ಇದನ್ನ ರಾಜ್ಯದ ಜನ ನೋಡ್ಬೇಕಷ್ಟೇ. ಇದಕ್ಕೆಲ್ಲವೂ ಮುಂದಿನ ದಿನಗಳಲ್ಲಿ ಈ ಲೆಕ್ಕ ಎಲ್ಲವನ್ನ ಈ ಏನು ಕಾನೂನು ಉಲ್ಲಂಘನೆ ಇದೆ, ಹಿಂಸೆ ಮಾಡೋದಕ್ಕೆ ಪ್ರಚೋದನೆ ಮಾಡುವಂತದ್ದು ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಆ ಭಗವಂತನ ದಯದಿಂದ ಏನಾಗ್ಬೇಕು ಅದನ್ನ ಮಾಡ್ತೀವಿ. ಇಲ್ಲಿ ಬಿಡಿ, ಅದೇನಾಗಿಲ್ಲ ಬಿಡಿ, ಏನಾಗಿಲ್ಲ, ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಇದನ್ನ ಇರ್ಲಿ ಅಮ್ಮ, ಪ್ಲೀಸ್. ಇರ್ಲಿ, ಆಗತ್ತಾ ಇದೆಲ್ಲ ಆಗತ್ತಾ ಯುದ್ಧ. ನಾವು ಎದುರಿಸ್ತಾ ಇರುವಂತದ್ದು ಯುದ್ಧನೇ, ಇದು ಧರ್ಮ ಯುದ್ಧ. ಹಾಗಾಗಿ ನಾವು ಏನ್ ಸದ್ಯಕ್ಕೆ ನಮ್ಮವರು ಹಿಂದೆ ಬರ್ತಾರೆ, ಅವ್ರು SP ಬಹಳ ಕಷ್ಟಪಟ್ಟು ನಿಭಾಯಿಸಿದ್ದಾರೆ ಒಂದು ರೀತಿಯಲ್ಲಿ ಸಂದರ್ಭನ ಇಲ್ಲಿವರೆಗೆ. ಆದ್ರೆ ನಮ್ಮವರು ಹಿಂದೆ ಬರ್ತಾರೆ. ಆದ್ರೆ ಈ ರಾಜ್ಯದ ಜನಗಳಿಗಷ್ಟೇ, ಬೇರೆ ಏನಿಲ್ಲ. ರಾಜ್ಯದ ಜನ ತೀರ್ಮಾನ ಕೊಡಬೇಕು. ಇವತ್ತು ಇಲ್ಲಿ JDS ಪಕ್ಷದ ರೇವಣ್ಣನವರು ಒಂದು ರೀತಿಯಲ್ಲಿ ಇಲ್ಲಿ KRS ಪಕ್ಷ ಮಾಡ್ತಾ ಇರುವಂತ ಕೆಲಸ ಅರಕಲಗೂಡು ಹಾಸನ ಜಿಲ್ಲೆನಲ್ಲೂ ಕೂಡ ಇದು ಗರಿಗೆರುತ್ತಾ ಇದೆ ಅಂತ ಕಾರಣಕ್ಕೆ ಇದನ್ನ ಈಗಲೇ ಧ್ವಂಸ ಮಾಡ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಇದು ಒಂದು ರೀತಿಯಲ್ಲಿ ಎಲ್ಲಾ ಪಕ್ಷಗಳು ಸೇರ್ಕೊಂಡು ವ್ಯವಸ್ಥೆಯನ್ನೇ ಬಳಸ್ಕೊಂಡು ಗುಂಡಾಗಳನ್ನು ಬಳಸ್ಕೊಂಡು ಬಿಡ್ಬೇಕು ಅಂತ ಆದ್ರೆ ಸಾಧ್ಯ ಇಲ್ಲ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಜನವೇ ನಮಗೆ ಶಕ್ತಿಯನ್ನು ಕೊಡ್ತಾರೆ. ಈ ರಾಜ್ಯದ ಜನ ಕೊಡುವಂತ ಶಕ್ತಿಯನ್ನ ನೀವು ಕೆಟ್ಟಾಗಿ ಬಳಸಿದ್ರೆ KRS ಪಕ್ಷ ಅದನ್ನ ಈ ರಾಜ್ಯದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆನ ಉಳಿಸ್ಕೊಂಡು ಧರ್ಮ ಸಂಸ್ಥಾಪನೆಗಾಗಿ ಅದನ್ನ ಬಳಸುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಒಂದು ಸಾವಾಗುತ್ತೋ, ನೋವಾಗುತ್ತೋ, ಇನ್ನೊಂದಾಗುತ್ತೋ ಅನ್ನುವಂತ ಭಯ ನಮಗಿದ್ದಿದ್ರೆ ಇದನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ನೀವ್ ಯೋಚನೆ ಮಾಡ್ಕೊಳ್ಬೇಕು, ನೀವ್ ಇವತ್ತು ಅಧಿಕಾರದಲ್ಲಿದ್ದೀರಿ ಅಂತ ಅನ್ನುವಂತ ಕಾರಣಕ್ಕೆ ಇವತ್ತು ನಿಮ್ಮ ಎದುರುಗಳ ಜೊತೆ ಸಾವಿರಾರು ಜನ ಇರಬಹುದು. ಆದ್ರೆ ಇವತ್ತು KRS ಪಕ್ಷವನ್ನ ನಾವು ಕಟ್ತೀವಿ, ಸಂಘಟಿಸ್ತೀವಿ. ನಿಮ್ಮಂತವ್ರು ಕೊಡುವಂತ ನೋವು, ಯುದ್ಧ ಏನಿದೆ ಆ ಯುದ್ಧವನ್ನು ನಾವು ಎದುರಿಸ್ತೀವಿ ಅಂತ ಹೇಳಿ KRS ಪಕ್ಷವನ್ನ ಇವತ್ತು ನಾವು ಕಟ್ತಾ ಇರುವಂತ ನಮ್ಮ ಶಕ್ತಿಯನ್ನು ನೀವು ಇವತ್ತು ಗಮನಿಸಿಕೊಳ್ಬೇಕು. ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಇಲ್ಲಿಗೆ ಮುಗ್ದೋಗಿಲ್ಲ, ಇದು ಆಟ ಶುರು ಆಗಿದೆ. ಈ ಆಟ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನೀವು ಒಂದ್ ನಿಮಿಷ ಈಗ ಬಂಧುಗಳೇ ನೀವೆಲ್ಲ ನೋಡಿದ್ರಿ, ಲಿಂಗೇಗೌಡರು ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಕೂತಿರುವಂತಹ ಗಾಡಿಲಿ ಬೆಂಗಳೂರಿನಿಂದನೂ ಸೇರಿದಂತೆ ಒಂದು 10ಕ್ಕಿಂತ ಹೆಚ್ಚು ಜನ ಮಹಿಳೆಯರು ಬಂದಿದ್ದಾರೆ ಬೇರೆ ಬೇರೆ ಗಾಡಿಗಳಲ್ಲಿ. ಈಗ ನಾವು ಕೂತಿರುವಂತಹ ಟೆಂಪೋ ಟ್ರಾವೆಲರ್ ಅಲ್ಲಿ ಮುಂದಡೆ ಅವರು ಹಾಸನದವರೇ ಆಗಿರುವಂತಹ ವನಿತಾ ಇದ್ದಾರೆ, ನಮ್ಮ ಯಶಸ್ವಿನಿ, ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಇಂದಿರಾ ರೆಡ್ಡಿ, ನಮ್ಮ ಬೆಂಗಳೂರು ಕಾರ್ಯದರ್ಶಿ ಆಗಿರುವಂತಹ ವತ್ಸಲ, ನಿಮ್ಮ ಹೆಸರೇನಮ್ಮ? ಗಿರಿಜಾ. ಹೀಗೆ ಒಂದು 5-6 ಜನ ನಮ್ಮ ಇನ್ನಾರು ಜನ ಹೆಣ್ಮಕ್ಳಿಂದ ಇಷ್ಟು ಜನ ನಮ್ಮ ಗಾಡಿಲಿದ್ದಾರೆ. ಇನ್ನೊಂದು 5-6 ಜನ ಹೆಣ್ಮಕ್ಳು ಬೇರೆ ಗಾಡಿ ಹತ್ತಿದ್ದಾರೆ. ಸೊ ನಮ್ಮ ಗಾಡಿಗೆ
ಹೆಣ್ಮಕ್ಳು ಇರುವಂತ ಗಾಡಿಗೆನೆ ಈಗ ನೀವು ನೋಡಿದ್ರಿ ಆ ಪೊಲೀಸರ ಗಾಡಿಗೆ ಮೆಶ್ ಇರುತ್ತೆ, ಹಾಗಾಗಿ ಅವರು ಅದಕ್ಕೆ ಕಲ್ಲು ಹೊಡೆದ್ರು. ಕೆಲವೊಂದು ಒಂದು ಗಾಡಿಗೆ ಮೆಶ್ ಇರ್ಲಿಲ್ಲ ಒಂದು ಕಡೆ, ಹಾಗಾಗಿ ಅಲ್ಲೂ ಏನಾದ್ರು ಏಟ್ ಬಿದ್ದಿರಬಹುದು. 4 ಗಾಡಿಗಳಲ್ಲಿ, ನಮ್ದು ಸೇರಿದಂತೆ 5 ಗಾಡಿ ಅಲ್ವಾ, 5 ಗಾಡಿಗಳಲ್ಲಿ ಈಗ ನಮ್ಮ ಪಕ್ಷದ ಸೈನಿಕರನ್ನ ಹೊಳೆ ನರಸೀಪುರದಿಂದ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಒಂದು 20-30 ಜನ ಅಲ್ಲಿ ಇದರಲ್ಲಿದ್ದಾರೆ, ಪೊಲೀಸರ ಒಂದು ರಕ್ಷಣೆಯಲ್ಲಿ ನಮ್ಮವರು. ಆದ್ರೆ ಈಗ ಇನ್ನು ಈ ಗಾಡಿನಲ್ಲಿ ಮುಂದೆ ಅವರು ಈಗಾಗಲೇ ಹೇಳಿದಾಗ ಹೆಣ್ಮಕ್ಳೆಲ್ಲ ಇದ್ದಾರೆ, ಇವ್ರಿಗೆಲ್ರಿಗೂ ತಗಲ್ಬೇಕಾಗಿತ್ತು. ಆದ್ರೆ ಅವ್ರು ನಿಂತಿದ್ದ ಕಾರಣಕ್ಕಾಗಿ ತಗಲಿಲ್ಲ. ಮಿಕ್ಕಾಗೆ ನನಗೆ ಸೇರಿದಂತೆ ಇಲ್ಲಿ ಒಳಗಡೆನೆ ಕಲ್ಲು ಬಂದಿದೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೊಡೆದಿದ್ದಾರೆ. ಹಿಂದೆ ಇಲ್ಲೊಂದು ಒಳಗಡೆ ಒಂದು ಇದು ಸೇರ್ಕೊಂಡ್ಬಿಟ್ಟಿದ್ಯಪ್ಪ, ಗ್ಲಾಸ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ತೆಗಿಯೋಣ ಅಲ್ಲಿ ಮುಂದಕ್ಕೆ ಹೋಗಿ. ನಾವ್ ಹಿಂಗ್ ಅಡ್ಡ ಹಿಡಿದ್ವಿ, ಫೋನ್ ಬಿತ್ತು. ಫೋನ್ಗೂ ಹೊಡೆದಿದ್ಯಾ? ಫೋನ್ಗೂ ಬಿದ್ದಿದೆ, ಫೋನ್ ಹೊಡೆದಾಗಿದೆ. ಸೊ ಇದು ಇಷ್ಟಾಗೋದಿಕ್ಕೆ ಏನು ಕಾರಣನೇ ಇಲ್ಲ. ನಾವು ಇಲ್ಲಿ ಬಂದಿದ್ದೆ ಅದಕ್ಕೆ ಪೊಲೀಸರು ಮಾಡ್ತಾ ಇದ್ದಂತಹ ಏನು ಒಂದು ತಪ್ಪುಗಳಿತ್ತು ಅದನ್ನ ಸರಿ ಮಾಡಿಸಿ ಅವರಿಗೆ ಕಾನೂನು ಮತ್ತು ನ್ಯಾಯದ ಪಾಠ ಹೇಳೋಣ ಅನ್ನೋ ರೀತಿನಲ್ಲಿ ಬಂದಿದ್ದು. ಆದ್ರೆ ಇಲ್ಲಿ ಪಾಪ ಇಲ್ಲಿರೋ SP ಅವರು ಒಂದು ರೀತಿ ಅಮಾಯಕರಿರಬಹುದೇನೋ ನನಗನ್ಸೋ ಹಾಗೆ ಇವಾಗ ನೋಡಿದ್ರೆ. ಯಾಕಂದ್ರೆ ಅವರ ಇಲಾಖೆಯಲ್ಲೇ ಎಂತಹ ಕದೀಮರು, ಕಾನೂನು ಏನಂತಾರೆ ಅಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಸಮಾಜಘಾತುಕ ಶಕ್ತಿಗಳು ಇಲಾಖೆಯಲ್ಲೇ ಇದ್ದಾರೆ ಅಂತ ಬಹುಶಃ ಅವ್ರಿಗೆ ಅರ್ಥ ಆಗಿಲ್ಲ. ಸಮಾಜಘಾತುಕ ಶಕ್ತಿಗಳು, ಅಪರಾಧಿಗಳು ಪೊಲೀಸ್ ಇಲಾಖೆಯಲ್ಲೇ ಇದ್ದುಕೊಂಡು ಅಪರಾಧಿಗಳ ಜೊತೆ ಏನು ಕ್ರಿಮಿನಲ್ಗಳ ಜೊತೆ ಇವರು ಶಾಮೀಲಾಗಿ ಈ ರೀತಿನಲ್ಲಿ ಮಾಡಿಸ್ತಾರೆ. ಅದನ್ನ ಪೊಲೀಸರು ಇವತ್ತು ಏನೂ ಇಲ್ಲ, ಹೊಳೆ ನರಸೀಪುರದ ಪೊಲೀಸರು ಇಲ್ಲಿರುವಂತವರಿಗೆ ಯಾವುದೇ ಕಾರಣಕ್ಕೂ ನೀವು KRS ಪಕ್ಷದವ್ರು ಬಂದಾಗ ಕಾನೂನು ಸುವ್ಯವಸ್ಥೆಗೆ ಅಡ್ಡ ಆಗಬಾರ್ದು, ತೊಂದರೆ ಮಾಡಬಾರದು. ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಈಗ ಇಟ್ಕೊಳ್ರಮ್ಮ, ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆ ಅವಕಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದು ಖಡಕ್ ಸಂದೇಶ ಕೊಟ್ಬಿಟ್ಟಿದ್ರೆ ಇವತ್ತು ಅಲ್ಲಿ ಯಾರು ಬರ್ತಾ ಇರ್ಲಿಲ್ಲ. ಆದ್ರೆ ಪೊಲೀಸರೇ ಇಲ್ಲಿ SP ಅದೇನೋ ಹೇಳ್ತಾರಲ್ವ ನಲ್ಲತಂಗ ದೇವಿನಲ್ಲಿ ಆ ಡೈಲಾಗ್ ನಾನು ಗುರುರಾಜು ನಾಯ್ಡು ಹೇಳ್ತೀನಿ, ಅಣ್ಣ ನಮ್ಮವನಾಗಿರ್ಬಹುದು, ಅತ್ತಿಗೆ ನಮ್ಮವಳ ಅಂತ ಒಂದು ಮಾತು ಹೇಳ್ತಾರೆ. ಆ ರೀತಿಯಲ್ಲಿ SP ಒಳ್ಳೆಯವರಿರ್ಬೋದು. ಇಲ್ಲಿರುವಂತ ಇನ್ಸ್ಪೆಕ್ಟರ್ಗಳು, ಮುರಳೀಧರ್ ಅನ್ನುವಂತ DYSP, ಈ ತರದೆಲ್ಲ ಕಾನ್ಸ್ಟೇಬಲ್ ಅವರೆಲ್ಲ ಬಂದು ನನ್ನನ್ನ ಹೇಳ್ಕೊಂಡು ಹೋದಂತವ್ರು, ನಮ್ಮವ್ರ ಮೇಲೆ ಗಲಾಟೆ ಮಾಡಿದ ದಬ್ಬಾಳಿಕೆ ಮಾಡಿದಂತವ್ರು, ಅವರೆಲ್ಲಾನು SP ರೀತಿಯಲ್ಲಿ ಕಾನೂನು ಪರಿಪಾಲಕರಲ್ಲ. ಅವರು ಕಾನೂನು ಪರಿಪಾಲಕರು ಅಲ್ಲವೇ ಅಲ್ಲ. ಅವರು ಸ್ಥಳೀಯ ಗೂಂಡಾಗಳ ಜೊತೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜೊತೆ ಶಾಮೀಲಾಗಿರುವಂತಹ ಅವರ ಜೊತೆ ಪ್ರತಿ ದಿವಸವೂ ಯಾವ್ದೋ ಬಾರಲ್ಲೋ ಡಾಬಾದಲ್ಲೋ ಇನ್ನೆಲ್ಲೋ ಕೂತ್ಕೊಂಡು ಏನು ಸಮಯ ಕಳೆದು ಒಂದಷ್ಟು ಅಕ್ರಮ ಅವ್ಯವಹಾರಗಳನ್ನ ಮಾಡುವಂತಹ ಜನರೇ ಹೊರತು ಅವರು ಕಾಕಿ ಬಟ್ಟೆಗೆ ಅವಮಾನ. ಅವ್ರ ಕಾಕಿ ಬಟ್ಟೆಗೆ ಇವತ್ತು ಅವ್ರಿಗೆ ನಿಜಕ್ಕೂ ಗೌರವ ಇದ್ದಿದ್ರೆ ಇವತ್ತು ಇಷ್ಟು ಜನ ನಮ್ಮನ್ನ ವಿರೋಧಿಸಿ ಅದೇನು ಕಪ್ಪು ಬಾವುಟ ತೋರಿಸಿ ಕೆಟ್ಟ ಮಾತುಗಳಂದು ಗಾಡಿಗೆ ಬಂದು ಹೊಡೆದು ದೂರದಿಂದ ಕಲ್ಲುಗಳೆತ್ತು ಹೊಡೆದು ಇದಕ್ಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಮತ್ತೆ ಯಾರು ಹೊಡೆದಿದ್ದಾರೆ ಅಂತ ಪೊಲೀಸರಿಗೂ ಗೊತ್ತಿದೆ ಯಾರು ಹೊಡೆದಿದ್ದಾರೆ ಅಂತ. ಯಾಕಂದ್ರೆ ಅವರೇ ವಿಡಿಯೋ ಮಾಡಿದ್ದಾರೆ, ಜೊತೆಗೆ ನಿಂತಿದ್ದಾರೆ. ಪೊಲೀಸರು 1-2 ಜನಕ್ಕೆ ಅಲ್ಲಿ ಲಾಠಿಲೂ ಹೊಡೆದ್ರು. ಪೊಲೀಸರಿಗೆ, ಸ್ಥಳೀಯ ಪೊಲೀಸರಿಗಂತೂ ಯಾರ್ಯಾರು ಕಲ್ಲು ಹೊಡೆದ್ರು ಅಂತೆಲ್ಲ ಗೊತ್ತಿದೆ. ಹಾಗಾಗಿ ಅವರು, ನಾನು ಆಗ್ಲೇ ಹೇಳಿದಾಗೆ ಹೊಳೆ ನರಸೀಪುರ ಇನ್ನೂ ನಮ್ಮ ಭಾರತದಲ್ಲೇ ಇದೆ. ಇವತ್ತು ಭಾರತ ಇನ್ನೂ ಸ್ವತಂತ್ರ ದೇಶವಾಗಿ ಉಳ್ಕೊಂಡಿದೆ. ಬೆಳಗ್ಗೆ ನೋಡಿದಾಗ ಇನ್ನು ಪ್ರಜಾಪ್ರಭುತ್ವ ಉಳಿದಿದೆ ಅನ್ನೋದನ್ನು ಬೆಳಗ್ಗೆ ಈಗಿದೆಯೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಇದೆ. ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ದೇಶದಲ್ಲಿ ಒಂದು ಏನು ವ್ಯವಸ್ಥೆ ನಡೆಯೋದಿಕ್ಕೆ ಸಹಕಾರಿ ಮಾಡ್ತಾ ಇದೆ ಅನ್ನೋದನ್ನು ಬೆಳಗ್ಗೆ ನೋಡಿದಾಗಿತ್ತು. ಆದ್ರೆ ಹೊಳೆ ನರಸೀಪುರದಲ್ಲಿ ಒಂದು ಬೇರೆನೇ ವ್ಯವಸ್ಥೆ ಇದೆ. ಹಿಂದೆ ಹೇಗೆ ಕನಕಪುರ ರಿಪಬ್ಲಿಕ್, ಬಳ್ಳಾರಿ ರಿಪಬ್ಲಿಕ್ ಅಂದ್ಕೊಂಡು ಒಂದಷ್ಟು ರಿಪಬ್ಲಿಕ್ ಇದೆಯೋ ಅದೇ ರೀತಿಯಲ್ಲಿ ಹಾಸನದಲ್ಲಿ, ಎಲ್ಲಾ ಕಡೆ ಹಾಸನದಲ್ಲಿ ಇಲ್ಲದೆ ಇರ್ಬೋದು, ಹೊಳೆ ನರಸೀಪುರದಲ್ಲಂತೂ ಇದೆ ಅನ್ನೋದು ಇವತ್ತು ನಮ್ಮೆಲ್ಲರಿಗೂ ಗೊತ್ತಾಯ್ತು. ಒಂದು ಸಂತೋಷದ ವಿಚಾರ, ಇದ್ರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಏನು ಆಗ್ಲಿಲ್ಲ. ಯಾರಿಗೂ ಒಬ್ಬರಿಗೆ ಬಿಟ್ರೆ ಏನಪ್ಪ ಹೆಸರು, ಹರೀಶ್, ಎಲ್ಲಿ ಬಿತ್ತು? ತಲೆಗೆ ಅವ್ರಿಗೆ ಏಟ್ ಬಿತ್ತು. ಯಾರಿಗೆ ರಕ್ತ ಏನೋ ಬಂತಲ್ಲ, ಯಾರಿಗೆ ಗೌಡ್ರೆ ನಿಮ್ಗ ಯಾರಿಗೂ ಸ್ವಲ್ಪ ರಕ್ತ ಅವರಿಗೆ ಬಿದ್ದಿದ್ದಕ್ಕೆ ನನಗೂನು ಇಲ್ಲಿ ಬಿದ್ದಿದೆ. ನನಗೆ ಆ ಗಾಜುಗಳು ಹೊಡೆದಿದ್ದು ಪೀಸು ಬಹುಶಃ ಇಲ್ಲಿ ಹೊಡಿತಾ. ಯಾರಿಗೆ? ಅಲ್ಲಿ ಅವ್ರ ಕಣ್ಣಿಗೆ ಕಣ್ಣು ಬಂದಿದ್ದೇನಪ್ಪ. ಒಂದ್ ಸ್ವಲ್ಪ ಎಲ್ಲಾರು ನಿಲ್ಸಿ ಕಣ್ ತೊಳ್ಕೊಳಪ್ಪ, ಒಂದ್ ನೀರಿದ್ರೆ ಕೊಡ್ರಪ್ಪ ಅವ್ರಿಗೆ ಕಣ್ಣಿಗೆನೆ ಗಾಜಿನ ಪೀಸ್ಗಳು ಬಿದ್ದಿದೆ. ಜಾಸ್ತಿ ಮುಡಿಸ್ಬೇಡ, ಬೇಗ ಆದಷ್ಟು ಬೇಗ ನೀರು ಕೊಡ್ರಪ್ಪ ಅವ್ರಿಗೆ. ಅಲ್ಲಿದೆ ಯಶಸ್ವಿನಿ, ಒಂದು ನಿಮಿಷ ತಗೊಳಪ್ಪ. ಅಲ್ಲೇ ನಿಂತ್ಕೊಂಡು ಸೈಡ್ ಹಾಕ್ಬಿಟ್ಟು ಕಣ್ಣಿಗೆ ಹಾಕೊಳಪ್ಪ ನೀವು, ಹುಷಾರಾಗಿ. ಕಣ್ಣು ಜಾಸ್ತಿ ಮಾಡ್ಕೊಬೇಡಿ. ನೀವು ಇದ್ ಮಾಡ್ಬೇಡಿ, ಅದು ಇಲ್ಲ. ಸೊ ಇದು ಇಷ್ಟ ಆಗಿದೆ. ಇನ್ನು ಮುಂದಕ್ಕೆ ಏನಿದೆಯೋ ಅದು ಆಗುತ್ತೆ, ಅದ್ರ ಪಾಡಿಗೆ ಅದಾಗುತ್ತೆ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ, ನಮ್ಗೆ ಅದು ವಿಶ್ವಾಸ ಇದೆ. ಆದ್ರೆ ಇವತ್ತು ಏನಾಗಿದೆ, ರಾಜ್ಯದಲ್ಲಿ ಈ JDS, ಕಾಂಗ್ರೆಸ್, BJP ಅಂತ 3 ಪಕ್ಷಗಳೇನಿದೆ, ಇವರೆಲ್ಲರದನ್ನು ಜೆಂಡಾ ಬೇರೆ, ಅಜೆಂಡಾ ಒಂದೇ, ಅಧಿಕಾರ. ಇಲ್ಲಿ ಅವ್ರಿಗೆ
ವಿರೋಧಿಗಳು ಅನ್ನೋದೇ ಇಲ್ಲ. ಜೆಡಿಎಸ್ನವರು ಕಾಂಗ್ರೆಸ್ ವಿರೋಧಿಗಳಲ್ಲ, ಕಾಂಗ್ರೆಸ್ ಬಿಜೆಪಿ ವಿರೋಧಿ ಅಲ್ಲ, ಬಿಜೆಪಿ ಜೆಡಿಎಸ್ ವಿರೋಧಿಗಳಲ್ಲ. ಅವ್ರ ಅಣ್ಣ ತಮ್ಮಂದ್ರ ತರನೇ ಇದ್ಕೊಂಡು ಇಲ್ಲಿ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ಆಗೋದಿಕ್ಕೆ ಅಲ್ಲೂ ಹೊಡೆದಿದಾರ. ಇನ್ನೊಂದು ಗಾಡಿ ಇಲ್ಲ ಅಲ್ಲ, ಅದು ಪೊಲೀಸ್ ಸ್ಟೇಷನ್, ಇದು ಪೊಲೀಸ್ ಗಾಡಿನ ಯಾವ್ದು? ಇರ್ಲಿ. ಸೊ ಹೀಗೆಲ್ಲ ಎಲ್ಲರ ಮೇಲೇನು ಹಲ್ಲೆ ಆಗಿದೆ. ಇವತ್ತು ರಾಜ್ಯದಲ್ಲಿ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಬೀದಿಗೂ ಬಂದು ನ್ಯಾಯವನ್ನ ಕೇಳ್ತಾ ಇರುವಂತಹ ಪಕ್ಷ. ಇನ್ನು ಹಲವಾರು ಪಕ್ಷಗಳಿದೆ, ಆದ್ರೆ ಅವರು ನಮ್ಮ ಹಾಗೆ ಅವರು ಪಾಪ ಪ್ರಾಮಾಣಿಕರೇ. ಆದ್ರೆ ನಮ್ಮಷ್ಟು ಈ ತರ ರಿಸ್ಕ್ ತಗೊಂಡು ಈ ದಬ್ಬಾಳಿಕೆ, ದೌರ್ಜನ್ಯ, ಪಾಳೆಗಾರಿಕೆ, ಅಕ್ರಮ, ಅವ್ಯವಹಾರ, ಅನಾಚಾರದ ವಿರುದ್ಧ ಹೀಗೆ ಹೋರಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪಕ್ಷ ಮಾತ್ರ ಇದನ್ನ ಮಾಡ್ತಾ ಇದೆ. ಜನರ ದೇಣಿಗೆನಲ್ಲಿ, ರಾಜ್ಯಾದ್ಯಂತದ ಜನರ ದೇಣಿಗೆ. ಆಯ್ತಪ್ಪ, ಅಲ್ಲೆಲ್ಲ ಅಣ್ಣ, ಅಲ್ಲೆಲ್ಲಾದ್ರೂ ಒಂದು ಆಸ್ಪತ್ರೆ ನಿಲ್ಸ್ರಪ್ಪ, ಪೊಲೀಸರಿಗೆ ಹೇಳಿ. ಸೊ ಜನರ ದೇಣಿಗೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಸೊ ಈಗ ಇಲ್ಲಿ ಹೊಡೆದಿರೋದಕ್ಕೆ ನಾವೇ ಜನರೇ ದೇಣಿಗೆ ಕೊಟ್ಟು ಈ ಗ್ಲಾಸ್ ಹಾಕ್ಸ್ಬೇಕು. ಈಗ ಜನರ ದೇಣಿಗೆನಲ್ಲೇ ಗ್ಲಾಸ್ ಹಾಕ್ಸ್ಬೇಕು. ನನಗಂತೂ ಖಾತ್ರಿ ಇದೆ, ಇವತ್ತು ರಾತ್ರಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಈ ಗ್ಲಾಸ್ ಏನು ಇಂತ ಇನ್ನೊಂದು ಗಾಡಿ ತಗೊಳ್ಳೋ ಅಷ್ಟೇ ಜನ ಕರ್ನಾಟಕದ ಉದಾರ ಹೃದಯಗಳು ಕೊಟ್ಟು ನಮ್ಮ ಜೊತೆಗೆ ನಿಲ್ಲುತ್ತಾರೆ. ಹೊಳೆ ನರಸೀಪುರದಿಂದ ಲಕ್ಷಾಂತರ ರೂಪಾಯಿಯನ್ನ ಇಲ್ಲಿ ಇವತ್ತಾದಂತಹ ಘಟನೆಯನ್ನ ಖಂಡಿಸಿ ನೂರಾರು ಸಾವಿರಾರು ಜನ ಲಕ್ಷಾಂತರ ರೂಪಾಯಿಯನ್ನ ಹೊಳೆ ನರಸೀಪುರದ ಪ್ರಾಮಾಣಿಕರು, ಸಜ್ಜನರು, ಸಂಭಾವಿತರು, ಪ್ರಜ್ಞಾವಂತರು, ನಾಡಪ್ರೇಮಿಗಳು, ಹೊಳೆ ನರಸೀಪುರ ಕ್ಷೇತ್ರಾದ್ಯಂತ ಇರುವಂತಹ ಒಂದು 3 ಲಕ್ಷ ಜನಸಂಖ್ಯೆಯಲ್ಲಿ ಮತದಾರರು ಸೇರಿದಂತೆ 3 ಲಕ್ಷ ಏನು ಜನರಿದ್ದಾರೆ, ಅವರೆಲ್ಲಾನು ಇವತ್ತು ನಮ್ಮನ್ನ ಬೆಂಬಲಿಸ್ತಾರೆ ಅನ್ನುವಂತ. ಇಲ್ಲ ನೀವು ಸುಮ್ಮನಿರಪ್ಪ, ಏನ್ ತಲೆ ಕೆಡಿಸ್ಕೊ. ಅವರೆಲ್ಲ ನಮಗೆ ಬೆಂಬಲಿಸ್ತಾರೆ, ದೇಣಿಗೆ ಕೊಡ್ತಾರೆ. ರಾಜ್ಯಾದ್ಯಂತ ಜನ ದೇಣಿಗೆ ಕೊಟ್ಟು ನಮ್ಮನ್ನ ಇಲ್ಲಿ ಏನು ಇವತ್ತು ನಾವು ನಮ್ಗಾಗಿರುವಂತಹ ಏನು ನಷ್ಟ ಇದೆ KRS ಪಕ್ಷಕ್ಕೆ, ಬಹುಶಃ ಒಂದು 5-10 ಸಾವಿರ ರೂಪಾಯಿ ಮೇಲೆ ಈ ಗ್ಲಾಸ್ಗಳು ಅವಾಗಬಹುದು ಎಲ್ಲ ಕೊಡ್ತಾರೆ, ಲಕ್ಷಗಳಲ್ಲಿ ಕೊಡ್ತಾರೆ. ಆಗ್ಲಿ ಈಗ ಅವ್ರು ಅಲ್ಲಿ ಲೇಟ್ ಆಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿರುವಂತವ್ರು ಲೈವ್ ಮಾಡ್ತಿರ್ತಾರಲ್ಲ, ನಮ್ಮವರು ಮಾಡ್ತಿರ್ತಾರಲ್ಲ, ಪರವಾಗಿಲ್ಲ.